ಇದೆಯಲ್ಲ ಮೊನ್ನೆ ಸಭಾಧ್ಯಕ್ಷರೇ, ಅದರಲ್ಲಿ ಸಣ್ಣ ಪುಟ್ಟ ಗುತ್ತಿಗೆದಾರರಿದೆ, ಕೊಡಿ ಅವ್ರಿಗೆ. ಯಾವ ಆಧಾರದ ಮೇಲೆ ಕೊಡ್ತೀರಿ? ಸೀನಿಯಾರಿಟಿ ಮೇಲೆ ಕೊಡ್ತೀರೋ ಅಥವಾ ಯಾರೋ ರೆಕಮೆಂಡೇಶನ್ ಮೇಲೆ ಕೊಡ್ತೀರೋ? ಯಾವ ಆಧಾರದ ಮೇಲೆ ಕೊಡ್ತೀರಿ ಹೇಳಿ? ಇವತ್ತು ಲೋಕೋಪಯೋಗಿ ಇಲಾಖೆ ಒಂದರಲ್ಲಿ ರಸ್ತೆಗಳು ಈಗ ಮಾಡೋದು ಬಿಡೋದು ಆಮೇಲೆ ಬೇರೆ ವಿಷಯ. ನೀವು ಮಾಡೋದಾರು ಮಾಡಿ, ಬಿಡೋದಾರು ಬಿಡಿ. ನಾನು ಅದ್ರ ಬಗ್ಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ರಾಜ್ಯ ಮೂಲಭೂತ ಸೌಕರ್ಯ ಅಭಿವೃದ್ಧಿಯಿಂದ 4,000 ಕೋಟಿ ಮೂಲ ಎರಡನೇ ಅಂತ ಕಾಮಗಾರಿ ತರ್ತೀವಿ ಲೋಕೋಪಯೋಗಿ ಇಲಾಖೆಯಲ್ಲಿ ಇರ್ತೀರಿ. ಇರೋ ಬಿಲ್ಲನ್ನು ಯಾವ ಕೊಡ್ತೀರಿ? ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳಿಗೆ ಇವತ್ತು ದಿನ ಸುತ್ತಾ ಇದ್ದಾರೆ. ಮನೆ ಸಭಾಧ್ಯಕ್ಷ ಅದನ್ನು ದಯಮಾಡಿ ತಿಳಿಸ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರನ. ಮತ್ತು ಮನೆ ಸಭಾಧ್ಯಕ್ಷರೇ, ಇವತ್ತು ನೀರಾವರಿ ಇಲಾಖೆಯಲ್ಲಿ ಮನೆ ಸಭಾಧ್ಯಕ್ಷರೇ, ಕಾವೇರಿ ನೀರಾವರಿ ನಿಗಮ ಒಂದು, ನಾನು ಉದಾಹರಣೆಗೆ ಹೇಳೋದಾದರೆ ಮನೆ ಸಭಾಧ್ಯಕ್ಷರೇ, ಇವತ್ತು ಉಪನಾಲೆಗಳು ಎಲ್ಲೂ ಶಿಲ್ಟ್ ತೆಗೆದಿಲ್ಲ, ಕಾಡು ಬೆಳೆದವೆ ಎಲ್ಲ ಕಡೆ. ಉಪನಾಲೆಗಳಿದೆಯಲ್ಲ ನಮ್ಮಲ್ಲೇ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಉಪನಾಲೆಗಳಲ್ಲಿ ನೀರು ಬಿಡೋಕ್ಕಾಗ್ತಾ ಇಲ್ಲ. ಲಿಫ್ಟ್ ಇರಿಗೇಷನ್ ನಾಲೆ ಇರ್ಬೋದು ಅಥವಾ ಡಿಸ್ಟ್ರಿಬ್ಯೂಟ್ರ್ ಇರ್ಬೋದು, ಈ ನಾಲೆಗಳನ್ನ ಯಾವಾಗ ಉಪನಾಲೆಗಳನ್ನ ಶಿಲ್ಟ್ ತೆಗ್ಸೋದು, ಲೈನಿಂಗ್ ಮಾಡೋದು ಅದೆಲ್ಲ ಆಮೇಲೆ, ಲೈನಿಂಗಾರು ಮಾಡಿ ಬಿಡೋಕ್ಕಾರು ಬಿಡಿ. ಅಟ್ಲೀಸ್ಟು ಮುಂದಿನ ಜೂನ್ ತಿಂಗಳಲ್ಲಿ ನೀರು ಬಿಡುವಂಥ ಸಂದರ್ಭದಲ್ಲಿ ಉಪನಾಲೆಗಳ ಶಿಲ್ಟನ್ನು ಯಾವಾಗ ತೆಗಿತೀರಿ? ದಯಮಾಡಿ ಅದನ್ನು ನಿಮ್ಮ ಮುಖೇನ ಸರ್ಕಾರದ ಉಪಮುಖ್ಯಮಂತ್ರಿಗಳನ್ನು ಕೇಳ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷ, ಇವತ್ತು ಏನು 4 ನಿಗಮಗಳಿದೆ, 4 ನಿಗಮಗಳಲ್ಲಿ ಸುಮಾರು 13,480 ಕೋಟಿ ಬಾಕಿ ಇದೆ. ಇವತ್ತು ಕಾವೇರಿ ನೀರಾವರಿ ನಿಗಮ ಇರ್ಬೋದು, ಕೃಷ್ಣಾ ಜಲಭಾಗ್ಯ ನಿಗಮ ಇರ್ಬೋದು, ಅಥವಾ ನಮ್ಮ ಇದ್ರದ್ದು ವಿಶ್ವೇಶ್ವರ ಜಲ ನಿಗಮ, ಇವೆಲ್ಲ ಕರ್ನಾಟಕ ನೀರಾವರಿ ನಿಗಮದಿಂದ 13,840 ಕೋಟಿ ಇದೆ. ಉದಾಹರಣೆಗೆ ಈಗ ನಮ್ಮ ಹೇಳ್ತಾ ಇದ್ರು ಏನು, ಎತ್ತಿನೊಳೆ 0 to 100 ಹಾಸನ ಜಿಲ್ಲೆ ಬರುತ್ತೆ, 100ಇಂದ 250 ತುಮಕೂರು ಜಿಲ್ಲೆ ಬರುತ್ತೆ. ಇಲ್ಲೇ ಗಣೇಶ್ವರ್ ಕೂತಿದ್ದಾರೆ. ನಮ್ಮ ತುಮಕೂರಿಗೆ 100 ಯಾವ ಬರುತ್ತೆ ಹೇಳಿ ಸ್ವಾಮಿ? ಎಷ್ಟು ಇಟ್ಟಿದ್ದೀರಿ ದುಡ್ಡ? ಒಂದು ವರ್ಷಕ್ಕೆ 900 ಕೋಟಿ ಇಟ್ಟಿದ್ದಾರೆ. ಬಿಲ್ ಎಷ್ಟು ಪೆಂಡಿಂಗ್ ಇದೆ? ಇನ್ನು ಎಷ್ಟು ಬೇಕು? ಈ 23,000 ಕೋಟಿ ಈಗ ಇದನ್ನು ಬೇಕು ಅಂತ ಇದು ಮಾಡಿದ್ದಾರೆ. ಇವತ್ತು ಒಂದು ವರ್ಷಕ್ಕೆ 920 ಕೋಟಿ ದುಡ್ಡಿಟ್ಟರೆ ಎತ್ತಿನೊಳಗೆ ಅಲ್ಲಿ ಸುಮಾರು ಇವತ್ತು ಬಿಲ್ಲೇ ಪೆಂಡಿಂಗೆ 4,000 ಕೋಟಿ 5,000 ಕೋಟಿ ಇರ್ಬೋದು. ಮತ್ತು ಅದ್ರ ಜೊತೆ ಈ ವರ್ಕ್ ಕೊಟ್ಟಿದ್ದಾರಲ್ಲ, ಆನ್ಗೋಯಿಂಗ್ ವರ್ಕು, ಅದೊಂದು 8,000 ಕೋಟಿ ಇದೆ. ಇನ್ನೂ 15ರಿಂದ 14,000 ಕೋಟಿ ಬೇಕು ಅಂತ ಹೇಳ್ತಾರೆ. ಒಂದು ವರ್ಷಕ್ಕೆ 900 ಕೋಟಿ ಕೊಟ್ಟರೆ 14 ವರ್ಷ ಬೇಕಾಗುತ್ತೆ. ಓಲಿ ವರ್ಷಕ್ಕೆ ಒಂದು 5,000 ಕೋಟಿ ಕೊಡ್ತೀರಾ ಹೇಳಿ? ಇವತ್ತು 0 to 5 ತರಬೇಕಾದ್ರೆ ಎಲ್ಲೆಲ್ಲಿ ಅಡೆತಡೆ ಇದೆ? ಮೊನ್ನೆ ಫಾರೆಸ್ಟ್ ಕ್ಲಿಯರೆನ್ಸ್ ಏನೋ ದೇವೇಗೌಡರು ಕೇಂದ್ರದ ಪರಿಸರ ಮಂತ್ರಿಗಳನ್ನ ಭೇಟಿ ಮಾಡಿ 272 ಎಕರೆ ಅಂತ ಪೇಪರಲ್ಲಿ ನೋಡಿದೆ ಮೊನ್ನೆ ಸಭಾಧ್ಯಕ್ಷರೇ. ಇವತ್ತು ಒಂದು ನಾನು ಹೇಳೋದು, ಎತ್ತಿನೊಳೆ ಆ ಭಾಗದ ಕೋಲಾರ ಜಿಲ್ಲೆ ಜನ ಇವತ್ತು ಕಾಯ್ತಾ ಕೂತವ್ರೆ, ಯಾವ ಬರುತ್ತಪ್ಪ ಎತ್ತಿನೊಳೆ ನೀರು ಅಂತ. 0 to 100ಗೆ ಯಾವಾಗ ಕೊಡ್ತೀರಿ? 100ಇಂದ 250 ಯಾವಾಗ ಕೊಡ್ತೀರಿ? 250ಇಂದ ಮುಂದಕ್ಕೆ ಲ್ಯಾಂಡ್ ಅಕ್ವಿಷನ್ನೇ ಆಗಿಲ್ಲ. ಇನ್ನೂ ಲ್ಯಾಂಡ್ ಅಕ್ವಿಷನ್ ಆಗದಲ್ಲೇ 2,000 ಕೋಟಿ, ಈಗ 4,000 ಕೋಟಿ ಈಗಾಗಲೇ ಟೆಂಡ್ರು ಕರೆದು ಕಾಂಟ್ರಾಕ್ಟ್ರ್ ಗುತ್ತಿಗೆ ಕೊಡೋ ಪರಿಸ್ಥಿತಿ ಇದೆ. ಲ್ಯಾಂಡ್ ಅಕ್ವಿಷನ್ನೇ ಆಗಿಲ್ಲ. ಬೇಕಾದ್ರೆ ನೋಡಿ ತರಿಸಿ, ಅವರು ಉಪಮುಖ್ಯಮಂತ್ರಿಗಳು ಹೇಳಲಿ. ಮತ್ತು ಮಾನ್ಯ ಸಭಾಧ್ಯಕ್ಷರೇ, ಇದೇ ರೀತಿ ಇವತ್ತು ಉದಾಹರಣೆಗೆ ಕರ್ನಾಟಕ ನೀರಾವರಿ ನಿಗಮ, ಇದರಲ್ಲಿ ಸುಮಾರು 5,373 ಕೋಟಿ ಬಿಲ್ ಬಾಕಿ ಇದೆ. ಯಾವಾಗ ಕೊಡ್ತೀರಿ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರಿಗೆ? ಇವತ್ತು ಉದಾಹರಣೆಗೆ ಹೇಳಿದ್ದಾರೆ, ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರು ಬಿಲ್ಗಳು ಇವತ್ತು 408 ಜನ ದೊಡ್ಡ ಗುತ್ತಿಗೆದಾರರಿದ್ದಾರೆ. 3,000ಕ್ಕಿಂತ ಮೇಲ್ಪಟ್ಟು ಸಣ್ಣ ಗುತ್ತಿಗೆದಾರರು 10 ಲಕ್ಷ 15 ಲಕ್ಷ 5 ಲಕ್ಷ ಯಾವಾಗ ಕೊಡ್ತಿರೋ? ಯಾವ ಆಧಾರದ ಮೇಲೆ ಕೊಡ್ತೀರಿ? ಸೀನಿಯಾರಿಟಿ ಮೇಲೆ ಕೊಡ್ತಿರೋ ಅಥವಾ ದೊಡ್ಡ ಗುತ್ತಿಗೆದಾರರಿಗೆ ಕೊಡ್ತಿರೋ? ದಯಮಾಡಿ ತಿಳಿಸ್ಬೇಕು. ಎಷ್ಟು ಇದು? 13,000 ಕೋಟಿನ 4 ನಿಗಮದಲ್ಲಿ ಯಾವಾಗ ಕೊಡ್ತೀರಿ? ಎಷ್ಟಿಟ್ಟಿದ್ದೀರಿ ಹಣನ? ಈ ಪ್ರಾಜೆಕ್ಟ್ ಕೃಷ್ಣಾ ಬೇಸಿನ್ ಇರ್ಬೋದು, ಕಾವೇರಿ ನೀರಾವರಿ ನಿಗಮದಿರ್ಬೋದು. ಇವತ್ತು ಕಾವೇರಿ ನೀರಾವರಿ ನಿಗಮದಲ್ಲೇ ಸುಮಾರು 2,000 ಕೋಟಿ ಬಿಲ್ಲು ಪಾವತಿ ಇದೆ. 2,000 ಕೋಟಿ ಕಾವೇರಿ ನೀರಾವರಿ ನಿಗಮದ ಸುಮಾರು 29 ಡಿವಿಷನ್ಗಳಲ್ಲಿ ಹಣ ಕೊಡುವಂಥ ಪರಿಸ್ಥಿತಿ ಇದೆ ಇವತ್ತು. ಅದನ್ನು ದಯಮಾಡಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಉದಾಹರಣೆಗೆ ಹೇಳಿದ್ರೆ ಕೆಲವು ಲ್ಯಾಂಡ್ ಅಕ್ವಿಷನ್
ಲ್ಯಾಂಡ್ ಅಕ್ವಿಷನ್ ಬಿಲ್ ಕೊಡಬೇಕಾದ್ರೆ ನಮ್ಮ ಏನು ಅಧಿಕಾರಿಗಳಿದ್ದಾರೆ ಅವರು ಲ್ಯಾಂಡ್ ಅಕ್ವಿಷನ್ ಬಿಲ್ ಅಧಿಕಾರಿಗಳು ಇವತ್ತು ಇಲ್ಲಿ ಅವ್ರನ್ನ ನೋಡಿ ಸ್ವಾಮಿ, ಇಲ್ಲಿ ಎತ್ತಿನೊಳೆ ಸಮಗ್ರ ಕುಡಿಯುವ ನೀರು ಯೋಜನೆ ಇವತ್ತು 2025ನೇ ಲೆಕ್ಕ ಪರಿಶೋಧನಾ ವರದಿನಲ್ಲಿ ಬಂದಿದೆ. ವರದಿನಲ್ಲಿ ಏನಿದೆ ದಯಮಾಡಿ, ಯಾಕೆಂದರೆ ವರದಿನಲ್ಲಿ ಇವತ್ತು ಉದಾಹರಣೆಗೆ ಹೇಳೋದಾದರೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಎತ್ತಿನೊಳೆದು ಇದರಲ್ಲಿ ಈ ಥರ ಹೋದರೆ ಇನ್ನೂ 10 ವರ್ಷ ಬೇಕಾಗುತ್ತೆ. ಹಣ ಇದೆಯಾ ಇಲ್ದಲೆ ರಿಪೋರ್ಟ್ನ ಇದನ್ನು ಕೊಟ್ಟಿರುವಂಥ ರಿಪೋರ್ಟಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಒಂದೇ ಇದರಲ್ಲಿ ಸುಮಾರು ಅವ್ರು ಹೇಳೋದು, ನಾನೆಲ್ಲ ಇದ್ರದ್ದು ರಿಪೋರ್ಟ್ ಇದೆಯಲ್ಲ ನಮ್ಮ ಗೃಹ ಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. 29 ಜನ ಗುತ್ತಿಗೆದಾರರು, 29 ಜನ ಗುತ್ತಿಗೆದಾರರಿಗೆ 14,895 ಕೋಟಿ. 29 ಜನ ಗುತ್ತಿಗೆದಾರರಿಗೆ 14,805 ಕೋಟಿ ಹಣನ ಇವತ್ತು ಕಾಂಟ್ರಾಕ್ಟ್ ಗುತ್ತಿಗೆದಾರರಿಗೆ ಕೊಟ್ಟವ್ರೆ. ಉದಾಹರಣೆಗೆ ಹೇಳಿದರೆ ಒಬ್ಬ ಗುತ್ತಿಗೆದಾರರಿಗೆ ಶಂಕರ್ ನಾರಾಯಣ್ ಕನ್ಸ್ಟ್ರಕ್ಷನ್ ಅಂತ 5,216 ಕೋಟಿ. ಅದೇ ರೀತಿ ಇವತ್ತು ಮೆಗಾ ಇಂಜಿನಿಯರಿಂಗ್ಗೆ 3,000 ಕೋಟಿ. 7 ಜನ ಗುತ್ತಿಗೆದಾರರಿಗೆ ಅಶೋಕ್ ತರಣವರೇ ಇವತ್ತು ಕೊಟ್ಟಿರೋದು 14,000 ಕೋಟಿ. ಇವತ್ತು ಉದಾಹರಣೆಗೆ ಮೆಗಾ ಇಂಜಿನಿಯರ್ಗೆ 3,000 ಕೋಟಿ, ಶಂಕರ್ ನಾರಾಯಣ್ ಕನ್ಸ್ಟ್ರಕ್ಷನ್ಗೆ 5,200 ಕೋಟಿ, ಆಮೇಲೆ GPR ಕನ್ಸ್ಟ್ರಕ್ಷನ್ 1,000 ಕೋಟಿ, PGR ಯೋಜನೆ 1,169 ಕೋಟಿ, BSR ಇವು ಮನೆ ಸಭಾಧ್ಯಕ್ಷ 7 ಜನ ಗುತ್ತಿಗೆದಾರರಿಗೆ. ಇನ್ಯಾರು ಬೇರೆ ಇಲ್ವಾ? ಇದನ್ನೇ ನಮ್ಮ ಏನು ಭಾರತ ಲೆಕ್ಕ ನಿಯಂತ್ರಣ ಮಾಲಕ ಪರಿಶೋಧಕರು ಬರೆದಿದ್ದಾರೆ. 5,000 ಕೋಟಿ ಒಬ್ಬರೇ ಗುತ್ತಿಗೆದಾರರಿಗೆ ಕೊಟ್ಟಿದ್ದೀರಲ್ಲ, ಇದು ಅವರಿಗೆ ಎಲಿಜಿಬಲ್ ಇತ್ತಾ? 3,000 ಕೋಟಿ ಕೊಟ್ಟಿದ್ರೆ ಅವ್ರಿಗೆ ಎಲಿಜಿಬಲ್ ಇತ್ತಾ? ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ? ಎತ್ತಿನೊಳೆ ಇದು. ಈ ಎತ್ತಿನೊಳೆನ ನೀವು ವರ್ಷಕ್ಕೆ 900 ಕೋಟಿ ಇಟ್ಟರೆ ಎಷ್ಟು ವರ್ಷದಲ್ಲಿ ಮುಗಿಸ್ತೀರಿ? ಅಲ್ಲಿ ಹೇಳ್ತಾರೆ ಕೆಲವರು, ಎತ್ತಿನೊಳೆ ಈ ವರ್ಷ ಬಂದೋಯ್ತು. ನಮ್ಮ ಇಲ್ಲಿ ಹೇಳಿ, ಈ ಕಡೆ ಗಣೇಶಣ್ಣರು ಕೂತವ್ರೆ, ನಮ್ಮ ಈ ಕಡೆ ರಾಜಣ್ಣರು ಕೂತವ್ರೆ, ಎತ್ತಿನೊಳೆ ಯಾವ ಬರುತ್ತೆ ಹೇಳಿ? ವರ್ಷಕ್ಕೆ 900 ಕೋಟಿ ಕೊಟ್ಟರೆ ಇನ್ನು 14,000 ಕೋಟಿ ಬೇಕು. 14,000 ಕೋಟಿ ಅಂದರೆ ಮಿನಿಮಮ್ ಕನಿಷ್ಠ ಒಂದು ವರ್ಷಕ್ಕೆ 5,000 ಕೋಟಿನಾರು ಇಡಬೇಕಲ್ವ ರಾಜಣ್ಣರೇ? ಒಂದು 3 ವರ್ಷದಲ್ಲಾರು ಆ ಭಾಗದ ಜನ ಇವತ್ತು ಯಾವ ಬರುತ್ತೋ ನೀರು ಬರುತ್ತೋ. ಅಧ್ಯಕ್ಷರೇ, ಎತ್ತಿನೊಳೆ ಈ ಜೂನ್ ತಿಂಗಳಿಗೆ 100ಕ್ಕೆ 100 ಬರುತ್ತೆ ನೀರು. ಕೇಂದ್ರ ಸರ್ಕಾರ ಅರಣ್ಯ ಇಲಾಖೆ ತಡೆಯಿಂದ ನಿಂತಿದೆ ಹೊರತು ಕ್ಲಿಯರ್ ಆಗಿದೆ. ಯಾವುದೇ ಕಾರಣದಿಂದ ನೀರನ್ನ ಹರಿಸ್ತೀವಿ, ನಮ್ಮ ಅರಸೀಕೆರೆ ಮೇಲೆ ಹಾಸಿ ಹೋಗುತ್ತೆ ನೀರು, ನಮ್ಮ ತುಮಕೂರವರೆಗೂ ಹೋಗುತ್ತೆ. ಚಾನಲ್ ಎಲ್ಲ ಮುಗಿದಿದೆ. 288 ಕೋಟಿ ಹಣನ ಬಿಲ್ ಕೊಟ್ಟಿದ್ದೀವಿ. ಕರೆಂಟ್ ಬಿಲ್ಲ ವಾಣಿ ವಿಲಾಸ ಸಾಗರ್ ಕೊಡೋದು. ನೀರು ಇದೆ, ನೀರು ಬರಕಲ್ಲ ಅಂದವರು ಇದ್ರು, ನೀರು ಬರಕಲ್ಲ ತಲೆ ಬಳಿಸ್ಕೊತಿ ನಿಂದವರು ಇದ್ರು, ಎಲ್ಲ ಇದ್ರು. ಆದ್ರೆ ಎತ್ತಿನೊಳೆ ಬತ್ತೈತಿ, ನೀರು ಆಗತ್ತೆ, ಯಾವುದೇ ಅನುಮಾನ ಇಲ್ಲ, ಉಳಿದಿಲ್ಲ. ಬಿಡಿಸ್ಕೊತೀವಿ ಅಂತ ಹೇಳಿಲ್ಲ. ಇದು ರಿಪೋರ್ಟ್ ಇದೆಯಲ್ಲಪ್ಪ, ಆ ರಿಪೋರ್ಟನ್ನ ನಾನು ರಿಪೋರ್ಟ್ ಇಟ್ಕೊಂಡು ಹೇಳ್ತಾ ಇರೋದು. ನಾನು ರಿಪೋರ್ಟ್ ಇಟ್ಕೊಂಡು ಮಾನ್ಯ ಸಭಾಧ್ಯಕ್ಷರೇ 0 to 100 ಹಾಸನ ಜಿಲ್ಲೆಗೆ ಬರುತ್ತೆ. 100 ಇಂದ 250 ಕಿಲೋಮೀಟರ್ವರೆಗೆ ತುಮಕೂರು ಜಿಲ್ಲೆಗೆ ಬರುತ್ತೆ. 250ರಿಂದ ಮುಂದಕ್ಕೆ ಪೈಪ್ ಲೈನಲ್ಲಿ ತಗೊಂಡು ಹೋಗೋದು. ಅದಕ್ಕೆ ಈಗಾಗಲೇ 5,000 ಕೋಟಿಗೆ 2 ಜನ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ. ಲ್ಯಾಂಡ್ ಎಕ್ವಿಷನ್ನು ಆಗಿಲ್ಲ, ಹಣನೂ ಇಲ್ಲ. 5,000 ಕೋಟಿಗೆ ಇವತ್ತು ಕಾಂಟ್ರಾಕ್ಟನ್ನ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷ. ಬೇಕಾದ್ರೆ ನಾನು ಇದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ನಾನೇನೋ ಸುಮ್ಮನೆ ಇದ್ರ ಭಾಷೆ ಮಾಡ್ತಾ ಇಲ್ಲ. ನಾವು ಯಾವತ್ತು ಎತ್ತಿನೊಳೆ ಬರುತ್ತೋ ಬಿಡುತ್ತೋ ಪಾಪ ಜನಕ್ಕೆ ಬರಬೇಕು. ನನಗೆ ಬೇಕಾಗಿರೋದು ಎತ್ತಿನೊಳೆ ಏನು ತುಮಕೂರು ಜಿಲ್ಲೆ ಇರ್ಬೋದು, ಕೋಲಾರ ಜಿಲ್ಲೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಆ ಜಿಲ್ಲೆ ಜನತೆಗೆ ಎತ್ತಿನೊಳೆ ನೀರು ಬರಬೇಕು. ನೀರು ಬರಬೇಕಾದ್ರೆ ಎಷ್ಟು ಎತ್ತಿನೊಳೆಗೆ ಹಣ ಬೇಕು, ಎಷ್ಟು ದುಡ್ಡು ಕೊಡ್ತೀರಿ ವರ್ಷಕ್ಕೆ, ಅದನ್ನ ನೇರವಾಗಿ ಸದನದಲ್ಲಿ ಹೇಳಬೇಕು.
ಆಯ್ತು. ಆ ಭಾಗದ ಜನಕ್ಕೆ ಸುಳ್ಳು ಹೇಳೋದು ಬೇಡ. ಎತ್ತಿನೊಳೆ ನೀರು ಕೊಡ್ತೀವಿ, ಎತ್ತಿನೊಳೆ ನೀರು ಕೊಡ್ತೀವಿ ಅಂತ ಇವತ್ತು ಯೋಜನೆ ಪ್ರಾರಂಭ ಆದಾಗ 4,000 ಕೋಟಿ ಇತ್ತು, ಇವತ್ತು 23,000 ಕೋಟಿ ಇದೆ. ಮುಂದಕ್ಕೆ ಎಷ್ಟಾಗುತ್ತೆ ಅನ್ನೋದು ಹೇಳಿ. ಮೊನ್ನೆ ಸಭಾಧ್ಯಕ್ಷರೇ, ಅದನ್ನು ದಯಮಾಡಿ ಈ ಗಮನಕ್ಕೆ ತರ್ತಾ ಇದ್ದೀನಿ. ಇದರಲ್ಲಿ ನಾನಲ್ಲ, ಈ ಚರಿತ್ರೆಯಲ್ಲಿ ಇದೆ. ಭಾರತ ಸರ್ಕಾರದ ಮಹಾಲೆಕ್ಕಪಾಲಕರು ಬರೆದಿರೋದು ಎತ್ತಿನೊಳೆದು, ನಾನು ಬರೆದಿಲ್ಲ. 7 ಜನ ಗುತ್ತಿಗೆದಾರರಿಗೆ ಸುಮಾರು 5,000 ಕೋಟಿ, ಒಬ್ಬರಿಗೆ 3,000 ಕೋಟಿ. ಅವ್ರಿಗೆ ಯಾವ ಆಧಾರದ ಮೇಲೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ಬರೆದಿಲ್ಲ ಸ್ವಾಮಿ. ಅಲ್ಲಿಯ ಮಹಾಲೆಕ್ಕಪಾಲಕರು ಬರೆದಿರೋದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದನ್ನು ಹೇಳಿ, ಯಾರು ಕೊಟ್ಟರು, ಇವ್ರ ಕಾಲದಲ್ಲಿ ಕೊಟ್ಟರು, ಹಿಂದಿನ ಕಾಲದಲ್ಲಿ ಕೊಟ್ಟರು, ನನಗೆ ಗೊತ್ತಿಲ್ಲ. ಕೊಟ್ಟಿರೋದನ್ನ ನಿಮ್ಮ ಗಮನಕ್ಕೆ ಆ ಬುಕ್ಕಲ್ಲಿ ಇರೋದನ್ನ ಓದಿ ಹೇಳ್ತಾ ಇದ್ದೀನಿ. ಮೊನ್ನೆ ಸಭಾಧ್ಯಕ್ಷೆ, ಲ್ಯಾಂಡ್ ಅಕ್ವಿಷನ್ ಮೊನ್ನೆ ಸಭಾಧ್ಯಕ್ಷೆ, ಮೊನ್ನೆ ನಮ್ಮ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಹೇಳಿದರು. ಇಲ್ಲೇ ಮೊನ್ನೆ ಸಭಾಧ್ಯಕ್ಷರೇ, ಇಲ್ಲೇ ಉಪಮುಖ್ಯಮಂತ್ರಿಗಳು ಅವರು ಉತ್ತರ ಕೊಟ್ಟಿದ್ದಾರೆ. ನಾನು ಅವತ್ತು ಅರ್ಜೆಂಟಾಗಿ ಹೋಗ್ಬೇಕಾಯಿತು, ಡೆಲ್ಲಿಗೆ ಫೋನ್ ಬಂತು, ಹೋದೆ. ಮೊನ್ನೆ ಸಭಾಧ್ಯಕ್ಷ ಗಡ್ಕರಿಯನ್ನು ನೋಡಬೇಕಾಯಿತು ಸಾಯಂಕಾಲ 6 ಗಂಟೆಗೆ. ಆದರೆ ಉಪಮುಖ್ಯಮಂತ್ರಿಗಳು ತಪ್ಪು ನಾವು ಕಳಿದ ತಕ್ಷಣ ಅವರು ಉತ್ತರ ಕೊಟ್ಟರು. ಉತ್ತರ ಏನು ಕೊಟ್ಟಿದ್ದಾರೆ? ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ದಂಡಿನಹಳ್ಳಿ ಹೋಬಳಿ ಕುಂಬೇನಹಳ್ಳಿ ಗ್ರಾಮದ ಬಳಿ ಹೇಮಾವತಿ ನದಿಯಿಂದ 0.177 TMC ನೀರನ್ನು ಎತ್ತಲು ಶಂಭುದೇವನ ಕೆರೆಗೆ ತುಂಬಿಸುವ ಯೋಜನೆಗೆ ಅವಶ್ಯಕತೆ ಇರುವ ಜಮೀನುಗಳ ಭೂ ಸ್ವಾಧೀನ ಪ್ರತಿಕ್ರಿಯೆ ಭೂ ಪರಿಹಾರ 14.88 ವಿಶೇಷ ಭೂ ಸ್ವಾಧೀನ ಹಾಸನವರಿಗೆ ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ಬಿಡುಗಡೆ ಮಾಡಿದೆ ಅಂತ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಇಲ್ಲಿ ಹೇಳ್ತಾರೆ, ರೈಟಿಂಗ್ನಲ್ಲಿ ಕೊಟ್ಟವ್ರೆ. SLO ಡಿ.ಸಿ.ನ ರೇವಣ್ಣವ್ರು ಬೈತಾರೆ ಅಂತಾರೆ, SLO ರೇವಣ್ಣವ್ರು ಬೈತಾರೆ ಅಂತಾರೆ. 14 ಕೋಟಿ ದುಡ್ಡೇ ಬಂದಿಲ್ಲ ಅಂತ ರೈಟಿಂಗ್ನಲ್ಲಿ ಕೊಡ್ತಾರೆ. ಇಲ್ಲಿ ನಾನು ಈ ಸದನದ ಮುಖೇನ 14 ಕೋಟಿ ಬಂದಿದೆ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಕೇಳಿದರೆ ಇಲ್ಲಿ ಬಂದಿಲ್ಲ ಅಂತ ಅವ್ರು ಎಂಡಾಸ್ಮೆಂಟ್ ಕೊಡ್ತಾರೆ. ಆಮೇಲೆ ರೈತರದು ತಿರುಗಿಸೋದು SLO ಆಫೀಸಲ್ಲಿ. ನಾಳೆ ಬನ್ನಿ, ನಾಡಕ್ಕೆ ಬನ್ನಿ, ದುಡ್ಡು ಕೊಟ್ಟು PD ಅಕೌಂಟಲ್ಲಿ ಇಟ್ಕೊಂಡು 10 ಕೋಟಿನ 6 ತಿಂಗಳು ಇಟ್ಕೊಂಡ್ಬಿಟ್ಟು ಇವತ್ತು ವಾಪಸ್ ಕಳಿಸ್ಬಿಟ್ಟು ರೈತರಿಗೆ ದುಡ್ಡು ಕೊಡ್ತಾ ಇಲ್ಲ. ಮೊನ್ನೆ ಸಭಾಧ್ಯಕ್ಷ ನಮ್ಮ ಹಿಂದಿನ ಡೆಪ್ಟಿ CM ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು ಹೇಳಿ ನೋಡಿ, ನಿಮಗೆ ಕಳಿಸ್ಕೊಡ್ತೀನಿ. ಡೆಪ್ಟಿ CM ಇಲ್ಲಿ ಹೇಳ್ತಾರೆ 14 ಕೋಟಿ ಕೊಟ್ಟಿದ್ದೀವಿ ಅಂತ, ದುಡ್ಡೇ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ನೆನ್ನೆ ತಂದಿರೋದು ನನ್ನ ದಾಖಲೆನ, ಮೊನ್ನೆ ಶುಕ್ರವಾರ ದಿವಸದ ದಾಖಲೆ. ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟ ಮೇಲೆ ನಾನು SLO ಆಫೀಸಲ್ಲಿ ಕೇಳಿ ದುಡ್ಡೇ ಬಂದಿಲ್ಲ ಸರ್ ಅಂತಾರೆ. ನಾನು ಅದು ಯಾವ ರೀತಿ SLO ಆಫೀಸ್ ಕೆಲಸ ಇದೆ ಅಂದರೆ, ಅವ್ರಿಗೆ 2 ಚಾರ್ಜು. ಇಲ್ಲಿ SLO ಆಫೀಸು, ಸಕಲೇಶ್ಪುರದ AC ಆಫೀಸು. ಆ ಪರಿಸ್ಥಿತಿ ಇದೆ. ಜಿಲ್ಲಾಧಿಕಾರಿಗಳು ಕೇಳಕ್ಕೆ ಹೋದರೆ ಯಾವುದು ದುಡ್ಡೇ ಇಲ್ಲ ಅಂತಾರೆ. ಯಾವ ರೀತಿ ನೀವು ದಯಮಾಡಿ, ನಾನು ಹೇಳೋದು ರೈತರಿಗೆ ಎಷ್ಟು ವರ್ಷ ಬೇಕು ಸ್ವಾಮಿ? ನಾಲೆ ಅವ್ರದ್ದು 10 ವರ್ಷ 15 ವರ್ಷ ಆದರೆ ಇವತ್ತವರಿಗೆ. ನಮ್ಮ ನಾಲೆ 0 to 5, 5ಇಂದ 35 ಕಿಲೋಮೀಟ್ರ್ ನಾಲೆ ಆಗೋಗಿದೆ. ಸುಮಾರು 14,000 ಎಕರೆ ನೀರಾವರಿ ಆಗಬೇಕು ಆ ಭಾಗದ ಜನ. ಅದಕ್ಕೆ ಕೇಳಿದರೆ ಡೆಪ್ಟಿ CM ಇಲ್ಲ, ಈಗ ಕೊಡಲ್ಲ, ಸಕಲೇಶ್ಪುರಕ್ಕೆ ಕೊಡ್ತೀನಿ. ಪಾಪ ನನಗೇನಿಲ್ಲ, ಕೊಡ್ದವರು ಪರವಾಗಿಲ್ಲ. ರೈತರಿಗೆ ಹೇಳ್ತೀನಪ್ಪ, ಈ ಥರ ಹೇಳಿದ್ರು, ನಾನೇನು ಮಾಡಲಿ, ಒಂದು ಸ್ವಲ್ಪ ತಡ್ಕೊಳ್ಳಿ. 10 ವರ್ಷ ನಮ್ಮ ಜಿಲ್ಲೆಯಲ್ಲಿ ಏನೂ ಕೆಲಸನೇ ಆಗಲಿಲ್ಲಪ್ಪ. ಕುಮಾರಸ್ವಾಮಿಯವ್ರು ಬಂದರು, ಪರಮೇಶ್ವರನವರು ಇದ್ದರು. ಕುಮಾರಸ್ವಾಮಿಯವ್ರು ಇಟ್ಕೊಂಡು ಹಾಸನ ಮೆಡಿಕಲ್ ಕಾಲೇಜ್ 250 ಕೋಟಿ ಕೊಡಿಸ್ತೆ, ಫ್ಲೈಓವರ್ ಕೊಡಿಸ್ತೆ, ದುದ್ದ ಶಾಂತಿಗ್ರಾಮಕ್ಕೆ 100 ಕೋಟಿ ಕೊಡಿಸ್ತೆ, ದುದ್ದ ಶಾಂತಿಗ್ರಾಮಕ್ಕೆ ಕುಡಿಯೋ ನೀರು ಕೊಡಿಸ್ತೆ, ಕೆರೆಗಳು ತುಂಬಿಸೋಕೆ ಕೊಡಿಸ್ತೆ. ಮೊನ್ನೆ ಸಭಾಧ್ಯಕ್ಷ 10 ವರ್ಷ. ಹಾಸನ ಏರ್ಪೋರ್ಟ್ ಜಾಗ ನೋಡಿಯೇ ಕೊಡ್ತಾರಲ್ಲ ಸ್ವಾಮಿ. ಇದರಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು, ರಾಜಕಾರಣಿಗಳು, ಇಲ್ಲಿ ಏನೈತೆ ನಮ್ಮ ಹಾಸನದಲ್ಲಿ 2 ಪಾರ್ಟಿ, ದೇವೇಗೌಡರು ವಿರೋಧ ಪಕ್ಷದ ಪಾರ್ಟಿ. ಕಾಂಗ್ರೆಸ್ ಬಂದಾಗ BJPಲಿದ್ದರು ಕಾಂಗ್ರೆಸ್ ಕೊಡ್ತಾರೆ. ಎಲ್ಲರೂ ಅಲ್ಲ, ಕೆಲವರು ಇದ್ದಾರೆ ಮುಖಂಡರುಗಳು. ಅಲ್ಲಿ ಹೆಸರಿಡ್ದು ಹೇಳಕ್ಕೆ ಹೋಗಲ್ಲ. ನನ್ನ ಸಭೆಯಲ್ಲಿ ಹೆಸರಿಡ್ದು ಹೇಳಕ್ಕೆ ಹೋಗಬಾರ್ದು. ಯಾರನ್ನೇ ಹೆಸರನ್ನು ನಾವು ತೆಗಿಬಾರ್ದು. ನನ್ನ ಒಂದು ಪ್ರಿನ್ಸಿಪಾಲ್ ಮನೆ ಸಭೆಗೆ ನಾನು 6 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಈ ಮಟ್ಟಕ್ಕಾದರೂ ಜಿಲ್ಲಾಧಿಕಾರಿ 1200 ಎಕರೆ ಬೇಕು ಅಂತ ಹೇಳಿದ ಮೇಲೆ ಯಾವ ಆಧಾರದ ಮೇಲೆ ಡಿನೋಟಿಫಿಕೇಶನ್ ಮಾಡೋಕ್ಕೆ ಹೋಗ್ತಾರೆ? ಅದರಲ್ಲಿ 466 ಎಕರೆನಲ್ಲಿ 266 ಎಕರೆ ಸರ್ಕಾರಿ ಜಾಗ. ಆ 266 ಎಕರೆ ಸರ್ಕಾರಿ ಜಾಗ ಹೊಡೆಯೋಕ್ಕೆ
ಯಾರಿದ್ದಾರೆ ಇದರಿಂದ? ಬರೀ ಕೇವಲ 200 ಎಕರೆ ಜಾಗಕ್ಕೆ ದುಡ್ಡು ಕೊಟ್ಟರೆ 466 ಎಕರೆ ಏರ್ಪೋರ್ಟ್ ಜಾಗ ಬರುತ್ತೆ. ಇದರಿಂದ ಯಾರಿದ್ದಾರೆ? ಯಾವ ಕಾಲದಿಂದ ಪೆಂಡಿಂಗ್ ಇತ್ತು? ಯಾರು ಇದರಲ್ಲಿ ಜವಾಬ್ದಾರಿ? ಯಾರು ಅಧಿಕಾರಿಗಳು? ಅದನ್ನು ತನಿಖೆ ಮಾಡೋದಕ್ಕೆ ಸರ್ಕಾರ ತಯಾರಿದೆಯಾ? ಮನೆ ಸಭಾಧ್ಯಕ್ಷ ಕಂದಾಯ ಮಂತ್ರಿಗಳಿಲ್ಲ ಇಲ್ಲಿ. ಯಾವ ರೀತಿ ಇದೆ ನಮ್ಮ ಜಿಲ್ಲೆ ಒಳಗೆ? ಹಾಸನ ಸುತ್ತಮುತ್ತ ಲೇಔಟ್ಗಳು ಯಾವ ಇದು ಉಳಿದಿಲ್ಲ, ಸರ್ಕಾರಿ ಜಾಗ ಉಳಿಲ್ಲ, ಸ್ಮಶಾನ ಉಳಿದಿಲ್ಲ. ಇವತ್ತು ಏನಾರು ಹೇಳಕ್ಕೆ ಹೋದರೆ ತನಿಖೆ ನಡೀತಾ ಇದೆ ಅಂತಾರೆ. 2 ವರ್ಷದಿಂದ ತನಿಖೆ ನಡೀತಾ ಇದೆ ಅಂತಾರೆ. ಈಗ ಚಿಕ್ಕಮಗಳೂರು 1977ರಲ್ಲಿ ಒಂದು ಆದೇಶ ಆಗುತ್ತೆ, 2 ತಿಂಗಳಿಗೆ ಇದು ಕಟ್ತು ಹೋದರೆ ಆ ಸರ್ಕಾರನ ಮುಟ್ಕೋಲು ಹಾಕಬೇಕು ಅಂತಾರೆ 78ರಲ್ಲಿ. ಇವತ್ತು 78ನ 21ನೇ ಇಸ್ವಿನಲ್ಲಿ ಇವತ್ತು 78 ಎಕರೆ ಜಾಗ ಕೊಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.